ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹ್ಯಾಪಿಯಾಗಿ ಹೆಲ್ದಿಯಾಗಿ ಇದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ, ಯಾಕಂದರೆ ಲಾಂಗ್ ವಿಡಿಯೋ ಹಾಕಿ ತುಂಬ ದಿನ ಆಯಿತು, ಸೊ ಹಾಕ್ತಾಯಿದ್ದೀನಿ. ಮೊನ್ನೆ ನಾನು ತೋರಿಸಿದ್ದೆ ಅಲ್ವಾ ಲಾಂಗ್ ವಿಡಿಯೋದಲ್ಲಿ, ಅದು ಕಾಯಿ ಬಿಡ್ತಾ ಇದೆ ಅಂತ ಬಂದಿದೆ. ಓಕೆ, ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಏನಂದರೆ ಮಟನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡಿದ್ದೀವಿ. ಬೆಳಗ್ಗೆ ಹಾಯಿಸ್ಕೊಂಡ್ವಿ, ಇಡ್ಲಿನೂ ಸಾಂಬಾರು ಮಾಡಿದರು, ಸಾಂಬಾರು ಚಟ್ನಿ ಮಾಡಿದರು. ನಮ್ಮ ಮನೇಲಿ ಮುಗಿಸ್ಕೊಂಡು ಡೈರೆಕ್ಟು ಅಡುಗೆ ಮಾಡೋಕ್ಕೆ ಬಂದ್ವಿ. ಏನಂದರೆ ನಾವು ನಮ್ಮ ಮನೇಲಿ ಹೇಗೆ ಮಟನ್ ಬಿರಿಯಾನಿ ಮಾಡ್ತೀವಿ ಅನ್ನೋದು ಒಂದು ತೋರಿಸೋಣ ಅಂತ ಅಷ್ಟೇ. ಮೊದಲನೇದಾಗಿ ಕುಕ್ಕರ್ಗೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೋಬೇಕು. 1 kg ಮಟನ್ಗೆ ಈರುಳ್ಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು 2 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಟನ್ ಹಾಕ್ಕೋಬೇಕು. ಮಟನ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ, 1 ಹಿಡಿಯಷ್ಟು ಕೊತ್ತಂಬರಿ, 1 ಹಿಡಿಯಷ್ಟು ಪುದೀನ ಹಾಕ್ಕೊಂಡಿದ್ದೀವಿ. ಸಾರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹೇಳೋದು ಮರೆತೆ ನಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೋಬೇಕು. ಒಗ್ಗರಣೆಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಗರಂ ಮಸಾಲ ಹಾಕಬೇಕು. ಗರಂ ಮಸಾಲ ಹಾಕ್ಬಿಟ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಆಮೇಲೂ ನಾವು ಹಾಕ್ತೀವಲ್ವ, ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮೊಸರು ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಮಾಡ್ತಾರೆ. ಬೇರೆ ಬೇರೆ ರೀತಿಯಾದ ಬಿರಿಯಾನಿಗಳಿದೆ. ಹೈದರಾಬಾದಿ ಬಿರಿಯಾನಿ ಅಂತೆ, ಇನ್ನೂ ಬೇರೆ ಬೇರೆ ರೀತಿ ಬಿರಿಯಾನಿ ಇದೆ. ಇದು ಸಿಂಪಲ್ಲಾಗಿ ಮನೆಯಲ್ಲಿ ಮಾಡ್ಕೊಳ್ಳೋ ಬಿರಿಯಾನಿ. ಮುಚ್ಚಿಡೋಣ. ಓಕೆನಾ? ಆ ಥರ ಅಲ್ಲ, ಈ ಥರ ಉಲ್ಟಾ ಸುಮ್ಮನೆ. ಇವತ್ತು ಸಾಂಬಾರು ಪೌಡ್ರ್ ಮಾಡಿದಾಗ ಹೇಳಿದ್ನಲ್ಲವ, ನಾನ್ ವೆಜ್ಗೆ ಬೇರೆ ಪೌಡ್ರ್ ಇರುತ್ತಂತ, ಇದೆ ಅದು ಸೀಕ್ರೆಟ್ ಮಸಾಲ. ವಾವ್ ವಾವ್ ವಾವ್. ಈಗ ಏನು ಮಾಡಬೇಕಂದ್ರೆ, ನಾನು ಫಸ್ಟು ಬಂದ್ಬಿಟ್ಟು ಸ್ವಲ್ಪ ಈರುಳ್ಳಿನ ಹಾಕ್ಬಿಟ್ಟು ಬ್ರೌನ್ ಆಗೋ ಥರ ಮಾಡ್ಕೊಂಡಿದ್ದೆ. ಅಷ್ಟೇ ಅಲ್ಲ, ಬಿರಿಯಾನಿಗೆ ಈಗ ಸೆಕೆಂಡ್ ಸ್ಟೆಪ್ಪು ಇದೇ ಸೀಕ್ರೆಟ್ಟು ನಮ್ಮ ಮನೆ ಬಿರಿಯಾನಿದು. ಓಕೆನಾ? ನಮ್ಮನೆ ಬಿರಿಯಾನಿ ಬೇಕಂತ ಮತ್ತೆ ಬಂದು ಕೇಳ್ತಾನೆ ಇರ್ತಾರೆ, ಮಾಡಿಕೊಡಿ ಅಂತ. ಅಂದರೆ ಅವರು ಕೇಳ್ಕೊಂಡೋದ್ರು ಆ ಟೇಸ್ಟ್ ಬರೋದೇ ಇಲ್ಲ ಅವ್ರಿಗೆ. ನೋಡಿ, ಈಗ ಇಷ್ಟು ಫ್ರೈ ಆದಮೇಲೆ ಮಟನ್ ಅಂತ ನಾನು ಬೇಯೋಕ್ಕೆ ಬೇಗ ಹಾಕಿದ್ದೀನಿ ಮಟನ್ನ. ಚಿಕನ್ ಆದರೆ ಇದೆಲ್ಲ ಹಾಕಿದ್ಮೇಲೆ ಹಾಕ್ಬೋದು, ಬೇಗ ಬೆಂದ್ಬಿಡುತ್ತಲ್ಲ. ಈಗ ಈರುಳ್ಳಿ 1 kg ಮಟನ್ಗೆ 3/4 kg ಈರುಳ್ಳಿ ಎಷ್ಟು ಹಾಕ್ಕೊಬೇಕಾಗುತ್ತೆ. ಈರುಳ್ಳಿ ನೀವು ಎಷ್ಟು ಹಾಕ್ತೀರೋ ಅಷ್ಟು ಟೇಸ್ಟ್ ಬರುತ್ತೆ. ಸ್ವೀಟ್ ಆಗಲ್ವಾ? ಸ್ವೀಟ್ ಏನಾಗಲ್ಲ, ಸ್ವೀಟ್ ಹಾಕಾಗುತ್ತೆ. 4 ಹಸಿಮೆಣಸಿನ್ಕಾಯಿ, ಅದೇನು ಕಟ್ ಮಾಡಿಲ್ಲ, ಹಂಗೆ ಹಾಕಿರೋದು ಫ್ಲೇವರ್ಗೆ. ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ. ಆಮೇಲೆ ಟೊಮೆಟೊ ಒಂದು ಅರ್ಧ kg ಈಗಲೇ ಆ್ಯಡ್ ಮಾಡ್ತಾ ಇರೋದು. ಟೊಮೆಟೊ ನಾಟಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಮೊಸರು ಎಲ್ಲ ಒಂದೇ ಸರಿ ಹಾಕ್ಕೊಂಡ್ರೆ ಓಕೆ. ಮನೇಲಿ ಹೆಪ್ಪಾಕಿರೋ ಮೊಸರು, ನಾವು ಮನೆಯದೇ ಬಳಸೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ನಾನು ಸ್ವಲ್ಪನೂ ನೀರು ಹಾಕಿಲ್ಲ. ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ ಉಪ್ಪೆಲ್ಲ ಹಾಕಿದ್ದೀವಲ್ಲ, ಮೊಸರಿಂದ ಅದು ನೀರು ಬಿಟ್ಕೊಂಡಿದೆ. ಆಗಲೇ ಸ್ವಲ್ಪ ತಳ ಹಿಡ್ದಿತ್ತು. ಇವಾಗ ನೋಡಿ ಎಷ್ಟು ನೀಟಾಗಿ ಇದಾಗಿದೆ, ಫ್ರೈ ಆಗ್ತಾ ಇದೆ. ಆಗಲೇ ಬಿರಿಯಾನಿ ಸ್ಮೆಲ್ ಬರ್ತಾ ಇದೆ. ಇದು ಇನ್ನು ಸ್ವಲ್ಪ ಕುದಿಬೇಕಾ? ಸ್ವಲ್ಪ ಬೇಯಬೇಕು.
ಸ್ವಲ್ಪ ಬೇಯ್ತಾ ಬೇಯ್ತಾ ನೀರು ಕಮ್ಮಿ ಆಗಿದೆ. ಇದು ಮಟನ್ ಆಗಿರೋದ್ರಿಂದ ನಾನು ಪಾತ್ರೆಯಲ್ಲಿ ಮಾಡ್ಕೊತಾ ಇಲ್ಲ, ಕುಕ್ಕರಲ್ಲಿ ಇಟ್ಟಿದ್ದೀನಿ ಬೇಗ ಆಗಲಿ ಅಂತ. ನಾವು ಇಲ್ಲಿ ಪಕ್ಕದಲ್ಲಿ ಇರೋರಿಗೆಲ್ಲ ಗ್ರೇವಿ ಇರ್ತೀವಿ. ಏನು ಮಾಡೋಕ್ಕಾಗಲ್ಲ, ಅಡುಗೆ ಮಾಡೋದು ಅದೆಲ್ಲ. ನೀರು ಹಾಕ್ಕೊಂಬಿಡ್ತೀನಿ ಫಸ್ಟು. ಬಿಸಿ ನೀರೇನಿಲ್ಲ, ತಣ್ಣೀರೇ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಇದು ಒಂದೆರಡು ವಿಷಲ್ ತೊಗೊಳೋಣ, ಮಟನ್ ಚೆನ್ನಾಗಿ ಬೇಯಲಿ. ಸೈಲೆಂಟ್ ಆಗೋಯ್ತು ಒಂದೇ ಸರಿ. ನಾನು 1 kg ಮಟನ್ಗೆ 1 kg ರೈಸ್ ಹಾಕ್ತಾಯಿದ್ದೀನಿ. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಲರು ಬರುತ್ತೆ, ಟೇಸ್ಟಾಗೂ ಇರುತ್ತೆ. ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಬೇಕು. ಮೊದಲು ಬಿರಿಯಾನಿ ಅಂದಿದ ತಕ್ಷಣ ಅದು ಎಷ್ಟು ಚೆನ್ನಾಗಿರುತ್ತೋ ತಿನ್ನೋಕ್ಕೆ ಅಷ್ಟೇ ಇಷ್ಟ ಆಗುತ್ತೆ. ಅಷ್ಟೇ. ಈಗ ನೀರು ಹಾಕಿದ್ದೀನಿ ನಾನು, ಟೇಸ್ಟ್ ಎಲ್ಲ ಚೆಕ್ ಮಾಡ್ಕೊಂಡಿದ್ದೀನಿ, ಎಲ್ಲ ಕರೆಕ್ಟಾಗಿದೆ. 2 ವಿಷಲ್ ತೊಗೊಂಡೋಣ. ರೈಸು ನಾವು ಆಮೇಲೆ ಹಾಕೋಣ, ಅಕ್ಕಿನ ಸ್ವಲ್ಪ ಚೆನ್ನಾಗಿ ಅದು ಸಾಫ್ಟಾಗಿ ಬೇಯಬೇಕಲ್ವಾ, ಪಾಪುನು ತಿನ್ನಬೇಕು. ಕುಕ್ಕರ್ ಕೂಲಾಗಿದೆ, ಇವಾಗ ತೆಗ್ದ್ಬಿಡೋಣ ವಿಷಲ್. ಅಷ್ಟೇ. ಈಗ ಮಟನ್ನು ಚೆನ್ನಾಗಿ ಬೆಂದಿರುತ್ತೆ. ನೀರೆಲ್ಲ ಆವಾಗಲೇ ಹಾಕ್ಕೊಂಬಿಟ್ಟಿದ್ದೀವಿ, ಇವಾಗ ಏನು ಹಾಕೋಷ್ಟು ಇರೋಲ್ಲ. ಅಕ್ಕಿ ಹಾಕಿದ್ಮೇಲೆ ಬೇಕಂದರೆ ಒಂದು ಸ್ವಲ್ಪ ನೀವು ಉಪ್ಪು ಚೆಕ್ ಮಾಡ್ಕೊಬೇಕಷ್ಟೆ. ಬಿಸಿ ಇದೆ, ಕೈಯಲ್ಲಿ ಮುಟ್ಟೋಕ್ಕಾಗ್ತಾಯಿಲ್ಲ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ಅಂದರೆ ಹಂಗೆ ಕಟ್ಟಾಗ್ತಾಯಿದೆ. ನೋಡಿ ಚೆನ್ನಾಗಿ ಬೆಂದಿದೆ. ನೋಡಿ ಅಕ್ಕಿ ನೆನೆಸಿಟ್ಕೊಂಡಿದೆ. ನಾರ್ಮಲ್ ಯಾವ್ದು ಬೇಕಾದರೂ ಹಾಕೊಬೋದು, ಬಾಸುಮತಿ ಬೇಕಾದರೂ ಹಾಕೊಬೋದು. ನೋಡಿ ಅಕ್ಕಿ ಹಾಕಿದ್ದೀನಿ. ಈಗ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಉಪ್ಪು ಏನಾದರೂ ಖಾರ ಕಮ್ಮಿ ಇತ್ತಂದರೆ ಹಾಕೊಬೋದು. ಮತ್ತು ಇನ್ನೊಂದೇ ಒಂದು ಬಾಕಿ ಇದೆ, ಏನಂದರೆ ನಮ್ಮನೆ ಸೀಕ್ರೆಟ್ ಗರಂ ಮಸಾಲ. ನಾನು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ನಿಂಬೆಹಣ್ಣು. ನೋಡಿ ಅಕ್ಕಿ ಹಾಕಿದ ತಕ್ಷಣ ಯಾವತ್ತೂ ಅಷ್ಟೇ ಕ್ಲೋಸ್ ಮಾಡಬಾರ್ದು, ಯಾಕಂದರೆ ಅದು ಅಕ್ಕಿ ಎಲ್ಲ ಕೆಳಗಡೆ ಸೇರ್ಕೊಂಡ್ಬಿಡುತ್ತೆ, ನೀರು ಮೇಲೆ ಬಂದುಬಿಡುತ್ತೆ. ಈ ಥರ ಸ್ವಲ್ಪ ಕಾಲು ಭಾಗ ಬೆಂದಿರುತ್ತಲ್ಲ, ಆಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿದ್ರೆ ಚೆನ್ನಾಗಿ ಬಿಡಿಯಾಗುತ್ತೆ, ಉದ್ರಾಗಿರುತ್ತೆ. ನೋಡಿ ಸ್ವಲ್ಪ ನಾನು ಪುದೀನನ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕ್ಲೋಸ್ ಮಾಡ್ಕೊತೀನಿ. ಕ್ಲೋಸ್ ಮಾಡಿಕೊಂಡು ಒಂದೇ ಒಂದು ವಿಷಲ್. ಓಕೆ, ಇದಾಗಿತ್ತು ಇವತ್ತಿನ ವ್ಲಾಗ್. ಚಿಕನ್ ಗ್ರೇವಿದು ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಅಂತ
ಇದರಲ್ಲಿ ತೋರ್ಸೋಕ್ಕಾಗಿಲ್ಲ. ನೆಕ್ಸ್ಟ್ ನಾನು ಅದರದ್ದು ವೀಡಿಯೋ ನಾನು ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ. ಅದನ್ನು ನೋಡಿ ಟ್ರೈ ಮಾಡಿ ನೋಡಿ. ಈ ರೀತಿಯೂ ಬಿರಿಯಾನಿ ಟ್ರೈ ಮಾಡಿ ನೋಡಿ. ಬೇರೆ ಬೇರೆ ರೀತಿಯಾದ ಬಿರಿಯಾನಿ ನೀವು ಮನೇಲಿ ಮಾಡಿಕೊಂಡ್ರೂ ಈ ಥರ ಮನೇಲಿ ಮಾಡಿಕೊಂಡ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ. ಸೊ ಸಂಡೇ ನಮಗೆ ಈ ಥರ ಹೋಯ್ತು. ಸಂಡೇ ಅಂದರೆ ಪ್ಲೇಟು ನೋಡೋಕ್ಕೆ ಈ ಥರ ಇರಬೇಕು. ಅದು ಸಂಡೇ ಫುಲ್ಫಿಲ್ ಆಗೋ ಥರ ಇರುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏನು ಅನಿಸುತ್ತೋ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಇದೇ ರೀತಿಯಾದ ವೀಡಿಯೋಸು ನಾನು ಮಾಡ್ತಾಯಿರ್ತೀನಿ. ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ ಮಾಡ್ತಾಯಿರ್ತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.